ಅಗಲೀಕರಣ ನೆಪದಲ್ಲಿ ಮರಗಳ ಮಾರಣ ಹೋಮ ಆಗ್ತಾ ಇದೆ. ಗುಂಡ್ಲುಪೇಟೆಯ ಜೆಎಸ್ಎಸ್ ಕಾಲೇಜು ರಸ್ತೆಯಲ್ಲಿನ ಮರಗಳನ್ನ ಕಟ್ ಮಾಡಿದ್ದಾರೆ. ರಸ್ತೆ ಅಗಲೀಕರಣ ನೆಪದಲ್ಲಿ ಗುಂಡ್ಲುಪೇಟೆಯ ಜೆಎಸ್ಎಸ್ ಕಾಲೇಜು ರಸ್ತೆಯಲ್ಲಿನ ಮರಗಳ ಮಾರಣ ಹೋಮ ಆಗ್ತಾ ಇರುವಂತದ್ದು. ಅರಣ್ಯ ಇಲಾಖೆ ವಿರುದ್ಧ ಈಗಾಗಲೇ ಪರಿಸರ ಪ್ರೇಮಿಗಳು ಆಕ್ರೋಶವನ್ನ ಹೊರಹಾಕಿದ್ದಾರೆ. ಮಡಕಳ್ಳಿ ರಸ್ತೆಗೆ ನೆರಳಾಗಿದ್ದ 18 ಮರಗಳ ಮಾರಣ ಹೋಮ ಆಗ್ತಾ ಇದೆ. ಅಕ್ಟೋಬರ್ 10 ಬಹಿರಂಗ ಹರಾಜು ಪ್ರಕ್ರಿಯೆ ನಡೆದಿತ್ತು. ಇನ್ನು ಪರಿಸರವನ್ನ ಉಳಿಸಿ ಎಂದು ಹೇಳಲು ಅರಣ್ಯ ಇಲಾಖೆಗೆ ಇಲ್ಲಿ ಯೋಗ್ಯತೆ ಇಲ್ಲ. ವರ್ಷಗಳ ಹಿಂದೆ ನೆಟ್ಟು ಪೋಷಿಸಿದ್ದ ಮರಗಳಿಗೆ ಈಗ ಕೊಡಲಿ ಹಾಕ್ತಾ ಇದ್ದಾರೆ. ಅರಣ್ಯ ಇಲಾಖೆ ನಡೆಗೆ ಪರಿಸರವಾದಿಗಳು ತೀವ್ರ ಆಕ್ಷೇಪವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ರಸ್ತೆ ಅಗಲೀಕರಣ ನೆಪದಲ್ಲಿ ಮರಗಳ ಮಾರಣ ಹೋಮವನ್ನ ಮಾಡ್ತಾ ಇರುವಂತದ್ದು. ಇನ್ನು ಅರಣ್ಯ ಇಲಾಖೆಯ ವಿರುದ್ಧ ಇಲ್ಲಿ ಪರಿಸರ ಪ್ರೇಮಿಗಳು ಆಕ್ರೋಶವನ್ನ ಹೊರ ಹಾಕ್ತಾ ಇದ್ದಾರೆ. ರಸ್ತೆ ಅಗಲೀಕರಣ ನೆಪದಲ್ಲಿ ಏನು ಗುಂಡ್ಲುಪೇಟೆ ಮಡಳ್ಳಿ ವೃತ್ತ ಏನು ಕನಕದಾಸ ವೃತ್ತ ಏನಿದೆ, ಇಲ್ಲಿಂದ ಮಡಳ್ಳಿ ತನಕ 19 ಮರಗಳನ್ನ ಕಡಿಲಿಕ್ಕೆ ಈಗ ಆಲ್ರೆಡಿ 4 ಮರಗಳನ್ನ ಮಾರಣ ಹೋಮ ಮಾಡಿದ್ದಾರೆ. ಇದು ವಲಯ ಅರಣ್ಯಾಧಿಕಾರಿಗಳ ಕಚೇರಿ. ಪರಿಸರವನ್ನು ರಕ್ಷಿಸಬೇಕು, ಗಿಡ ಮರಗಳನ್ನ ನೆಡಬೇಕು ಅಂತ ಸಂದೇಶವನ್ನು ಸಾರ್ತಕ್ಕಂಥ ಅವೇರ್ನೆಸ್ ಮೂಡಿಸಿರ್ತಕ್ಕಂಥ ಕಚೇರಿ ಮುಂದೆನೆ ಕೂಡ ಇವರು 3 ಮರನ ಈಗ ಆಲ್ರೆಡಿ ಕಟ್ ಮಾಡಿ ಬಿಸಾಕಿದ್ದಾರೆ. ಈಗ ಮುಂದೆ ಒಂದು ಮರ ಕೂಡ ಕಟ್ ಮಾಡಿದ್ದಾರೆ. 19 ಮರಕ್ಕೆ ಹರಾಜಿನಲ್ಲಿ 19,000 ಚಿಲ್ಲರೆ ಕೊಟ್ಟು ಹರಾಜಿನಲ್ಲಿ ಬೀಟು ಕೂಗಿದ್ದಾರೆ. ಏನು ರಸ್ತೆ ಅಗಲೀಕರಣ ನೆಪದಲ್ಲಿ ಏನಿದೆ, ಇದನ್ನ ಗಿಡ ಮರಗಳನ್ನ ತೆರಿತಾ ಇರೋದು ಎಷ್ಟು ಮಟ್ಟಿಗೆ ಸರಿ ಹೇಳಿ? ರಸ್ತೆ ಅಗಲೀಕರಣ ಮಾಡಲಿ ಬೇಡ ಅಂತ ಹೇಳಲ್ಲ. ಪಾರಂಪರಿಕ ಮರಗಳು, ಪರಿಸರವನ್ನ ರಕ್ಷಣೆ ಮಾಡಬೇಕಾದಂತ ನಾವುಗಳೇ ಕೂಡ ಈ ಮರಗಳನ್ನ ತೆರಿತಾ ಇರೋದು ನಿಜವಾಗ್ಲೂ ಇದೊಂದು ಇದನ್ನ ನೋಡಿದ್ರೆ ಒಂಥರ ಒಂದು ಕೃತ್ಯ ಅಂತ ನಾನು ಹೇಳ್ತೀನಿ. ದಯಮಾಡಿ ಏನೀಗ ಈ ಮರಗಳನ್ನ ಕಡಿದಿದ್ದಾರೆ, ದಯವಿಟ್ಟು ಅರಣ್ಯ ಅಧಿಕಾರಿಗಳು ಸ್ಥಳಕ್ಕೆ ಬರಬೇಕು. ಇನ್ನು ಮುಂದೆ ಏನು ಮಾರಣ ಹೋಮಕ್ಕೆ ಏನು ಕೊಡಲಿ ಪೆಟ್ಟು ಬೀಳ್ತಕ್ಕಂಥ ಮರಗಳನ್ನ ರಕ್ಷಣೆ ಮಾಡಬೇಕು ಅಂತ ನಾನು ಈ ಮೂಲಕ ಅರಣ್ಯ ಅಧಿಕಾರಿಗಳಲ್ಲಿ ಕೇಳ್ಕೊತೀನಿ. ಈ ದಿನ ರಸ್ತೆ ಅಗಲೀಕರಣ ನೆಪದಲ್ಲಿ ಏನು ಗುಂಡ್ಲುಪೇಟೆ ಮಡಳ್ಳಿ ವೃತ್ತ ಏನು ಕನಕದಾಸ ವೃತ್ತ ಏನಿದೆ, ಇಲ್ಲಿಂದ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಸಂದೀಪ್. ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಎಸ್ ಸಂದೀಪ್, ಇಲ್ಲಿ ನೋಡ್ತಾ ಇರ್ಬೋದು ಜೆಎಸ್ಎಸ್ ಕಾಲೇಜ್ ಮುಂಭಾಗದಲ್ಲಿ ಈ 1 ವರ್ಷದ ಹಿಂದೆ ಮರಗಳನ್ನ ನೆಟ್ಟಿದ್ರು. ಆದ್ರೆ ಇಲ್ಲಿ ಮರಗಳನ್ನ ಕಡಿಯೋದನ್ನ ನೋಡ್ತಾ ಇದ್ದಾರೆ. ಇದಕ್ಕೆ ಅರಣ್ಯ ಇಲಾಖೆಯ ವಿರುದ್ಧ ಪರಿಸರ ಪ್ರೇಮಿಗಳು ಕೂಡ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇರುವಂತದ್ದು. ಏನಿದೆ ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್? ರಸ್ತೆ ಅಗಲೀಕರಣದ ನೆಪದಲ್ಲಿ ಮರಗಳ ಮಾರಣ ಹೋಮ ನಡೆದಿರ್ತಕ್ಕಂಥ ಘಟನೆ ಚಾಮರಾಜನಗರ ಜಿಲ್ಲೆಯ ಗುಂಡ್ಲುಪೇಟೆ ಪಟ್ಟಣದಲ್ಲಿ ನಡೆದಿರ್ತಕ್ಕಂತಹದ್ದು. ಗುಂಡ್ಲುಪೇಟೆ ಪಟ್ಟಣದ ಜೆಎಸ್ಎಸ್ ಕಾಲೇಜು ಹಾಗೂ ಮಡಕಳ್ಳಿ ರಸ್ತೆಯಲ್ಲಿ ಒಂದು ಅಗಲೀಕರಣ ಒಂದು ಪ್ರಸ್ತಾವನೆಯನ್ನ ಇಟ್ಟು ಅಲ್ಲಿ ಸಾಕಷ್ಟು ನೆರಳಾಗಿದ್ದಂತಹ ಸುಮಾರು 18ಕ್ಕೂ ಹೆಚ್ಚು ಬೃಹತ್ ಮರಗಳನ್ನ ನೆರಕ್ಕೆ ಉರುಳಿಸಿರ್ತಕ್ಕಂತಹದ್ದು. ಕೆಲ ವರ್ಷಗಳ ಹಿಂದೆಯಷ್ಟೇ ಅರಣ್ಯ ಇಲಾಖೆ ಕೂಡ ಪೋಷಿಸಿ ನೆಟ್ಟಿದ್ದಂತಹ ಮರಗಳಿವು. ಈ ಮರಗಳನ್ನ ಅರಣ್ಯ ಇಲಾಖೆ ಅಂದ್ರೆ ಕಾಪಾಡಬೇಕಾದಂತಹ ಪರಿಸರವನ್ನ ಉಳಿಸಿ ಎನ್ನುವಂತಹ ಒಂದು ಭಾಷಣಗಳನ್ನ ಮಾಡುವಂತಹ ಅರಣ್ಯ ಇಲಾಖೆಯೇ ಖುದ್ದು ಈ ಒಂದು ಮರಗಳ ಮಾರಣ ಹೋಮಕ್ಕೆ ಕಾರಣ ಆಗಿರ್ತಕ್ಕಂತಹದ್ದು. ಸದ್ಯ ಅರಣ್ಯ ಇಲಾಖೆಯ ವಿರುದ್ಧ ಪರಿಸರ ಪ್ರೇಮಿಗಳು ಸಿಡಿದೇಳುವಂತಹ ಮಾಡಿರುವಂತಹದ್ದು. ಅಂದ್ರೆ ಹಿಂದೆ ಅಕ್ಟೋಬರ್ 10ರಂದೇ ಈ ಒಂದು ಬಹಿರಂಗ ಹರಾಜು ಪ್ರಕ್ರಿಯೆ ನಡೆದು ಈ 19 ಮರಗಳನ್ನ ಗುರುತು ಏನು ಕಟಾವಿಗೆ ಅರಣ್ಯ ಇಲಾಖೆ ಶಿಫಾರಸನ್ನ ಕೂಡ ಮಾಡಿತ್ತು. ಆ ಸಂದರ್ಭದಲ್ಲೇ ಸಾಕಷ್ಟು ವಿರೋಧ ವ್ಯಕ್ತ ಆದ್ರೂ ಕೂಡ ರಸ್ತೆ ಅಗಲೀಕರಣಕ್ಕೆ ಈ ಮರಗಳು ಅಡಚಣೆಯನ್ನ ಉಂಟು ಮಾಡುತ್ತಿವೆ ಅಂತ ಹೇಳಿ ಮತ್ತೆ ಒಂದು ಪ್ರಸ್ತಾವನೆಯನ್ನ ಸಲ್ಲಿಸಿ ಖುದ್ದು ಅರಣ್ಯ ಇಲಾಖೆ ಈ ಒಂದು ಮರಗಳ ಕಟಾವಿಗೆ ಮುಂದಾಗಿರ್ತಕ್ಕಂತಹದ್ದು. ಎಲ್ಲ ಒಂದು ಕಡೆ ಏನು ಪರಿಸರ ಪ್ರೇಮಿಗಳನ್ನ ಪರಿಸರ ವಾದಿಗಳನ್ನ ಕೆಣಕುವಂತ ನಿಟ್ಟಿನಲ್ಲಿ ಒಂದು ಸಾಕಷ್ಟು ಆಕ್ರೋಶವನ್ನ ಕೂಡ ಅರಣ್ಯ ಇಲಾಖೆ ವಿರುದ್ಧ ಕೆರಳಿಸಿರ್ತಕ್ಕಂತಹದ್ದು. ಸಾಕಷ್ಟು ಇನ್ನಾದ್ರೂ ಎಚ್ಚೆತ್ತು ಇನ್ನೂ ಒಂದಷ್ಟು ಮರಗಳನ್ನ ಇದೇ ರಸ್ತೆ ಅಗಲೀಕರಣಕ್ಕಾಗಿ ಏನು ಗುರುತು ಮಾಡಿರ್ತಕ್ಕಂತಹದ್ದು. ಆ ಮರಗಳನ್ನಾದ್ರೂ ಉಳಿಸ್ಕೊಳ್ಳಿ ಅನ್ನುವಂತ ನಿಟ್ಟಿನಲ್ಲಿ ಅರಣ್ಯ ಇಲಾಖೆ ವಿರುದ್ಧ ಈಗ ಒತ್ತಾಯವನ್ನ ಕೂಡ ಪರಿಸರವಾದಿಗಳು ಹಾಕಿರುವಂತಹದ್ದು. ಅಂಕಿತ, ಥ್ಯಾಂಕ್ ಯು ಸಂದೀಪ್ ನಿಮ್ಮೆಲ್ಲ ಮಾಹಿತಿಗೆ.